ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 8ನೇ ತಾರೀಕು, ನಾಳೆಯಿಂದ ಈ 7 ರಾಶಿಯವರಿಗೆ ರಾಜರಂತೆ ಜೀವನ. ಕುಬೇರ ದೇವನ ಕೃಪಾ ಆಶೀರ್ವಾದದಿಂದ ಅನಿರೀಕ್ಷಿತ ದುಡ್ಡಿನ ಮಹಾಮಳೆಯೇ ಸುರಿಯಲಿದೆ. ಅದು ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಬನ್ನಿ. ಹೌದು, ನಾಳೆ ಏಪ್ರಿಲ್ 8ನೇ ತಾರೀಕು ಬುಧವಾರ ಬರುತ್ತೆ. ನಾಳೆಯಿಂದ 7 ರಾಶಿಯವರಿಗೆ ರಾಜರಂತೆ ಜೀವನ. ಅನಿರೀಕ್ಷಿತವಾಗಿ ದುಡ್ಡಿನ ಮಹಾಮಳೆಯೇ ಸುರಿಯಲಿದೆ ಆ ಕುಬೇರ ದೇವರ ಕೃಪಾ ಆಶೀರ್ವಾದದಿಂದ. ಈ ರಾಶಿಯವರು ಮುಂದಿನ ಜೀವನಗಳು ಇವರು ಅಂದುಕೊಂಡಂತೆ ನಡೆಸಲಿದ್ದು, ಅವರು ಅಂದುಕೊಂಡಂತೆ ನಡೆಸಲು ಇವರಿಗೆ ಒಂದಷ್ಟು ಆದಾಯದ ಮೂಲಗಳು ತೆರೆದುಕೊಳ್ಳಲಿದೆ ಮತ್ತು ಇನ್ಮುಂದೆ ಇವ್ರ ಮನೆಯಲ್ಲಿ ತುಂಬಿ ತುಳುಕುತ್ತೆ. ಜೊತೆಗೆ ಈ ರಾಶಿಯವರಿಗೆ ದೀರ್ಘಕಾಲದಿಂದ ಇರುವ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ಜೊತೆಗೆ ನೀವು ಈ ಸಮಯದಲ್ಲಿ ವ್ಯವಹಾರಗಳನ್ನ ಪ್ರಾರಂಭ ಮಾಡಬೇಕು ಅಂತ ನೋಡ್ತಿರೋರಿಗೆ ಈ ಸಮಯದಲ್ಲಿ ಅವರಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ. ವ್ಯವಹಾರಗಳನ್ನ ಆರಾಮಾಗಿ ಪ್ರಾರಂಭ ಮಾಡ್ಬೋದು. ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಇವರುಗಳು ತುಂಬಾ ಯಶಸ್ಸನ್ನ ಪಡ್ತಾರೆ. ಕೆಲವರು ಉತ್ತಮ ಉದ್ಯೋಗದ ಅವಕಾಶಗಳು ಕೂಡ ಈ ಸಮಯದಲ್ಲಿ ಪಡ್ಕೋತಾರೆ. ಇದ್ರ ಜೊತೆಗೆ ನಿಮ್ಮ ಸಂಬಳ ಹೆಚ್ಚಾಗೋದ್ರ ಜೊತೆಗೆ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನಿಮ್ಮ ಕುಟುಂಬದವರೊಟ್ಟಿಗೆ ನೀವು ಸಾಕಷ್ಟು ಸಮಯ ಕಳೆಯಲು ಅವಕಾಶಗಳನ್ನ ನೀವು ಪಡ್ಕೊತೀರಾ. ಉದ್ಯೋಗವನ್ನು ಹುಡುಕ್ತಿರೋರಿಗೆ ಅವರು ಬಯಸಿದ ಉದ್ಯೋಗವು ಸಿಗುತ್ತೆ. ಕೆಲವರು ಉತ್ತಮ ಉದ್ಯೋಗದ ಅವಕಾಶಗಳು ಕೂಡ ಪಡ್ಕೋತಾರೆ. ಹಾಗೆ ನಿಮ್ಮ ಪೋಷಕರೊಟ್ಟಿಗೆ ಒಂದು ಉತ್ತಮ ಬಾಂಡಿಂಗ್ನ ನೀವು ಈ ಸಮಯದಲ್ಲಿ ಪಡ್ಕೋತೀರಾ. ಕುಟುಂಬದವರೊಟ್ಟಿಗೆ ನೀವು ಸಾಕಷ್ಟು ಸಮಯ ಕಳೆಯೋದ್ರಿಂದ ನೀವು ಕುಟುಂಬದ ಬೆಂಬಲವನ್ನ ನೀವು ಪಡ್ಕೋತೀರಾ. ಉದ್ಯೋಗ ಹುಡುಕ್ತಿರೋರಿಗೆ ಉತ್ತಮ ಉದ್ಯೋಗ ಸಿಗಲಿದ್ದು, ಪೋಷಕರೊಟ್ಟಿಗೆ ಅವರ ಸಂಬಂಧ ಬಲಗೊಳ್ಳಲಿದೆ. ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದು ದೀರ್ಘಕಾಲದ ಆಸೆಯನ್ನ ನೀವು ಈ ಸಮಯದಲ್ಲಿ ಪೂರೈಸ್ಕೋತೀರಿ. ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮಗೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾರು ಬರಿಬೇಕು ಅಂತಿರೋರಿಗೆ ಈ ಸಮಯದಲ್ಲಿ ಯಶಸ್ಸು ಕಾಣ್ತೀರಾ. ಕುಟುಂಬ ಸಂಬಂಧಿಕರ ಒಟ್ಟಿಗೆ ನಿಮ್ಮ ಸಂಬಂಧಗಳು ಸಂತೋಷಮಯಕವಾಗಿರುತ್ತದೆ. ಕೆಲಸ ಮಾಡ್ತಿರೋರಿಗೆ ಅವರ ಪ್ರಗತಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಅದೃಷ್ಟ ಮತ್ತೆ ಸಂತೋಷವನ್ನು ನೀವು ಕಾಣ್ತೀರಾ. ಎಲ್ಲಾ ಕ್ಷೇತ್ರದಲ್ಲೂ ನೀವು ಸಮೃದ್ಧಿ ಸಂತೋಷವನ್ನು ಅನುಭವಿಸ್ತೀರಾ. ಇನ್ನು ವ್ಯಾಪಾರ ಮಾಡ್ತಿರೋರಿಗೆ ದೊಡ್ಡ ಲಾಭವೇ ಕಾದಿದೆ. ಆರ್ಥಿಕ ಪರಿಸ್ಥಿತಿ ಗಮನಾರ್ಥಕವಾಗಿ ಸುಧಾರಿಸ್ಕೊಂಡು ಹೋಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಆಗ್ಬೋದು. ಸ್ವಲ್ಪ ಜಾಗೃತರಾಗಿರಿ. ಆರೋಗ್ಯದ ವಿಷಯದಲ್ಲಿ ನೀವು ನಿರ್ಲಕ್ಷ್ಯ ಮಾಡಕ್ ಹೋಗಬೇಡಿ. ನಿರೀಕ್ಷಿತ ಲಾಭವನ್ನ ಕಂಡ್ಕೊಂತೀರಾ. ಹಣ ಪಡೆಯುವ ದಾರಿಯನ್ನ ನಿಮಗೆ ಸಿಗ್ತದೆ. ಜೊತೆಗೆ ದೀರ್ಘಕಾಲದಿಂದ ಬಾಕಿ ಇರುವ ಒಂದು ಗೊಂದಲಗಳ ದೂರ ಆಗಿ ನೀವು ಈ ಸಮಯದಲ್ಲಿ ಆ ಗೊಂದಲಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಹೊಸದಾಗಿ ಯಾವ್ದಾದ್ರು ವ್ಯವಹಾರಗಳನ್ನ ಶುರು ಮಾಡಬೇಕು ಅಂತಿರೋರಿಗೆ ಇದು ಸುಗಮವಾಗಿರುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಖ್ಯಾತಿ ಗಳಿಸ್ತೀರಾ, ಹಣ ಗಳಿಸ್ತೀರಾ. ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಿರೋರಿಗೆ ಉತ್ತಮ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಒಂದು ಸಮಯದಲ್ಲಿ ನಮ್ಮ ಖ್ಯಾತಿ, ಅದರ ಜೊತೆಗೆ ನಿಮ್ಮ ಮಾತಿನ ರೀತಿಗಳು ಅನೇಕ ಜನರನ್ನು ನಿಮ್ಮ ಹತ್ತಿಗೆ ಎಳೆಯುತ್ತೆ. ಅದು ತುಂಬಾ ಮೆಚ್ಚುಗೆ ಸಮೇತ ಪಡ್ಕೊಳ್ಳುತ್ತೆ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತ ಆ ಅದೃಷ್ಟವಂತ ರಾಶಿಗಳು ಯಾವುದಂತ ಹೇಳಿದ್ರೆ ಕನ್ಯಾ ರಾಶಿ, ಮೀನ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಮೇಷ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿನ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ.